Hello everyone, very good evening. Today we are going to discuss. Welcome to TCHR. ನಾವಿವತ್ತು ಇವತ್ತಿನ ಸೆಷನಲ್ಲಿ ಆಲ್ಡಿಹೈಡ್ಸ್ ಕೀಟೋನ್ಸ್ ಅಂತ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ನೋಡ್ತಾ ಇದ್ದೀವಿ. ಇದರಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ದಿಸ್ ಆಸ್ ಫಾರ್ ಎಸ್ ದ ಬೋರ್ಡ್ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಇವತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದಿದೆ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಯಾವುದೇ ಕ್ವಶನ್ಸ್ ಇದ್ದರೆ ಏನು ಡೌಟ್ಸ್ ಇದ್ದರೆ ಯು ಕ್ಯಾನ್ ಪೋಸ್ಟ್ ಇಟ್ ಇನ್ ದ ಚಾಟ್ ಸೆಕ್ಷನ್. ಕ್ಲಾಸ್ ಆದಮೇಲೆ ನೋಟ್ಸ್ ಬೇಕು ಅಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಆ್ಯಂಡ್ ಯು ಕ್ಯಾನ್ ಫಿಲ್ ದ ಗೂಗಲ್ ಫಾರ್ಮ್ ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ದ ನೋಟ್ಸ್ ಆಫ್ ದಿ ಕ್ಲಾಸ್ ಆಲ್ಸೋ. So the aldehyde, ketone and carboxylic acid ali, the common group is the carbonyl group. This group is called as carbonyl. And in this case, can you see carbon atom is involved in the double bond, multiple bonds is the double bond there. So the carbon which is involved here is called as sp2 hybridized. The sp2 hybridized agirutte. So the structure will be, it will be planar, trigonal planar agirutte. This is one thing what you have to know. And along with that, ಈ ಗ್ರೂಪನ್ನು ಆಲ್ಡಿಹೈಡ್ ಇದ್ರೆ CHO with some alkyl group over here, this is called as aldehyde. ಇದನ್ನು ನಾವು ಆಲ್ಡಿಹೈಡ್ಸ್ ಅಂತ ಕರಿತೀವಿ. ಹೇಗೆ ಐಡೆಂಟಿಫೈ ಮಾಡ್ತೀವಿ ಇದನ್ನು? ಇನ್ ದ ಎಂಡ್ IUPAC ನಾಮೆನ್ಕ್ಲೇಚರ್ ಮಾಡಿದಾಗ ಎಟ್ ದ ಎಂಡ್ AL ಈ ಲೆಟರ್ ಬರುತ್ತೆ ನೋಡಿ, AL ಅಂತ ಇದ್ರೆ ದೆನ್ ದಿಸ್ ಇಸ್ ನೇಮ್ಡ್ ಆಸ್ ಆಲ್ಡಿಹೈಡ್. ಅಲಾಂಗ್ ವಿತ್ ದಾಟ್ ಇಫ್ ಯು ಹ್ಯಾವ್ RCOR ಎರಡು ಸೈಡಲ್ಲಿ ಆಲ್ಕೈಲ್ ಗ್ರೂಪ್, ಇಲ್ಲೇನಾಗುತ್ತೆ RCOH ಇದೆ. H ಅಂದರೆ ಹೈಡ್ರೋಜನ್, ಈ ಹೈಡ್ರೋಜನ್ ಅನ್ನು ರಿಪ್ಲೇಸ್ ಮಾಡಿ ಇಫ್ ಐ ಪುಟ್ ಅನ್ ಆಲ್ಕೈಲ್ ಗ್ರೂಪ್ ದಟ್ಸ್ R, ದೆನ್ ದಿಸ್ ಇಸ್ ಕಾಲ್ಡ್ as ketone. ಇನ್ ಕೇಸ್ ಆಫ್ ಕೀಟೋನ್ ನಾನು ಇದನ್ನು ಎಂಡ್ ಮಾಡ್ತೀನಿ ONE. ದಿಸ್ ಇಸ್ IUPAC ನಾಮೆನ್ಕ್ಲೇಚರ್ಗೆ. ಆ್ಯಂಡ್ ಆಲ್ಸೋ ಐ ಹ್ಯಾವ್ RCOOH, ದಿಸ್ ಇಸ್ ಕಾಲ್ಡ್ as ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಗ್ರೂಪನ್ನು ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಈ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪನ್ನು ನಾವು ಹೇಗೆ ಎಂಡ್ ಮಾಡ್ತೀವಿ IUPAC ನಾಮೆನ್ಕ್ಲೇಚರ್ಲಿ? ವಿ ಆರ್ ಗೋಯಿಂಗ್ ಟು ಎಂಡ್ ಇಟ್ ಲೈಕ್ ಓಯಿಕ್ ಆಸಿಡ್. So these are the common stuffs you have to remember. ಇವಾಗ ಎಲ್ಲರೂ ಎರಡು ಫಂಕ್ಷನಲ್ ಗ್ರೂಪ್ ಇತ್ತು. So all these contain carbon atoms and always the ketone will come in the middle. Ketone end ಅಲ್ಲಿ ಬರಲ್ಲ, ಇದು ಆಲ್ವೇಸ್ ಮಿಡಲ್ ಅಲ್ಲಿ ಬರುತ್ತೆ. ಆವಾಗ ಲೋಯೆಸ್ಟ್ ನಂಬರ್ ಇದಕ್ಕೆ ಸಿಗೋ ಥರ ನೋಡ್ಕೋಬೇಕು. ಆ್ಯಂಡ್ ದ ಹೈಯೆಸ್ಟ್ ಪ್ರಿಯಾರಿಟಿ ಆಲ್ವೇಸ್ ಗೋಸ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್. ಇದು ಹೈಯೆಸ್ಟ್ ಪ್ರಿಯಾರಿಟಿ ಈ ಮೂರರಲ್ಲಿ. ದೆನ್ ಕಮ್ಸ್ ಆಲ್ಡಿಹೈಡ್. ಆಲ್ಡಿಹೈಡ್ ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ ಕಮ್ಸ್ ಇನ್ ದ ಎಂಡ್ ಆಫ್ ದಿ ಚೈನ್. ಸೊ ಇನ್ ದಿಸ್ ಕೇಸ್ ಇದಕ್ಕೆ ಲೋಯೆಸ್ಟ್ ನಂಬರ್ ಬರೋ ಥರ ನೋಡ್ಕೊಳ್ಬೇಕು. ದಿಸ್ ಇಸ್ ಹೌ ವಿ ನೇಮ್ ಇಟ್ ಇನ್ ದ IUPAC ವೇ. ದೆನ್ ಮೂವಿಂಗ್ ಆನ್ ಟು ದ ಪ್ರಿಪ್ರೇಷನ್ ಆ್ಯಂಡ್ ದ ಮೆಜಾರಿಟಿ ಆಫ್ ದಿ ರಿಯಾಕ್ಷನ್ಸ್. ನಾವು ಇದನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ, ಯಾವುದೆಲ್ಲ ಮೆಥಡಿಂದ ಪ್ರಿಪೇರ್ ಮಾಡ್ತೀವಿ, ಹಾಗೂ ಯಾವುದು ಇಂಪಾರ್ಟೆಂಟ್ ಇದೆ, ನೇಮ್ಡ್ ರಿಯಾಕ್ಷನ್ ಇದೆ ಅದನ್ನು ಫಸ್ಟ್ ಮಾಡ್ತೀವಿ. ದೆನ್ ವಿಲ್ ಗೋ ಫಾರ್ ಅದರ್ ರಿಯಾಕ್ಷನ್. ದ ಫಸ್ಟ್ ಒನ್ ಇಸ್ ಅನ್ Rosenmund ರಿಡಕ್ಷನ್. ದಿಸ್ ಇಸ್ ಅ ಮೆಥಡ್ ಟು ಪ್ರಿಪೇರ್ ದ ಆಲ್ಡಿಹೈಡ್. ಇದನ್ನು ಆಲ್ಡಿಹೈಡ್ ಪ್ರಿಪ್ರೇಷನ್ಗೆ ಯೂಸ್ ಮಾಡ್ತೀವಿ. ವಾಟ್ ಆರ್ ದ reagents that we are going to use in this particular reaction ಅಂತ ನೋಡಬೇಕು. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ನಾವು ವಿ ಸ್ಟಾರ್ಟ್ ವಿತ್ RCOCl. ನೋಡ್ಕೊಳ್ಳಿ, ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳೋಕ್ಕೂ ಈಸಿ. ಆಲ್ಡಿಹೈಡ್ ಪ್ರಿಪ್ರೇಷನ್ಗೆ ಇದನ್ನು ಯೂಸ್ ಮಾಡ್ತೀವಿ. ಆಲ್ಡಿಹೈಡಲ್ಲಿ ಹೆಚ್ಚಿದೆ, ಹೆಚ್ ಬದಲು CL ತಗೊಂಡ್ರೆ ಆಯಿತು. ಓಕೆ, ದೆನ್ ದಿಸ್ ಇಸ್ ರೆಡ್ಯೂಸ್ಡ್ ಅಂದರೆ ನೀವು ಹೈಡ್ರೋಜನನ್ನು ಆ್ಯಡ್ ಮಾಡ್ತಾ ಇದ್ದೀರಾ. ದ catalyst which you are going to use here is palladium over barium sulfate. ಈ catalystನ್ನು ಯೂಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಇಲ್ಲಿ ನಾವು ಕ್ವಿನೋಲಿನ್ ಅಥವಾ ಸಲ್ಫರ್ ಹಾಕ್ತೀವಿ ಟು ಪಾಯ್ಸನ್ ದ ಕ್ಯಾಟಲಿಸ್ಟ್. ಇಲ್ಲಾಂದರೆ ಏನಾಗುತ್ತೆ, ಇನ್ನೂ ರಿಡಕ್ಷನ್ ಆಗಿಬಿಡುತ್ತೆ. ಸೊ ಟು ಅವಾಯ್ಡ್ ದ್ಯಾಟ್ ವಾಟ್ ವಿ ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಪಾಯ್ಸನ್ ದ್ಯಾಟ್ ಕ್ಯಾಟಲಿಸ್ಟ್. ಸೊ ಪಾಯ್ಸನ್ ಮಾಡಿದಾಗ ಇಲ್ಲಿರೋ ಹೆಚ್ಚು ಇಲ್ಲಿರೋ CL, ಇದು ಸಿಂಪ್ಲಿ ವೇಟ್ ಆಫ್ ರೈಟಿಂಗ್, ಬಟ್ ದಿಸ್ ಇಸ್ ನಾಟ್ ದ ಆ್ಯಕ್ಚುಯಲ್ ಮೆಕ್ಯಾನಿಸಮ್. ಈ ಥರ ಬರಿತೀವಿ RCOCl, ಇಲ್ಲಿಂದ ಒಂದು ಹೈಡ್ರೋಜನ್, ಇಲ್ಲಿಂದ ಒಂದು CL, HCl ಆಗಿ ಹೊರಟೋಯ್ತು. ಪ್ಲಸ್ ಇನ್ ದಿಸ್ ಪ್ಲೇಸ್ ವೇರ್ H ವಾಸ್ ಪ್ರೆಸೆಂಟ್, ಎಲ್ಲಿ ಹೆಚ್ಚಿತ್ತಲ್ಲ ಅಲ್ಲಿ ಯು ಆರ್ ಗೋಯಿಂಗ್ ಟು ಪ್ಲೇಸ್ RCO. ದಿಸ್ H ವಿಲ್ ಇಲ್ಲಿರೋ CL ಜಾಗಕ್ಕೆ H ಬಂದು ಅಟ್ಯಾಚ್ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ದ ಆಲ್ಡಿಹೈಡ್. ದಿಸ್ ಇಸ್ ಹೌ ವಿ ಪ್ರಿಪೇರ್ the aldehydes using the Rosenmund reduction. ಇದನ್ನು ನಾವು aromatic aldehydeಗೂ ಯೂಸ್ ಮಾಡ್ಕೋಬೋದು. Then if I start with C2H5COCl, what is this called as? Propionyl chloride. ಇದನ್ನು ಹೈಡ್ರೋಜನ್ ಜೊತೆ ರೆಡ್ಯೂಸ್ ಮಾಡಿದ್ರೆ using the palladium and barium sulfate. If you are watching the video, just put it in the comment section. ನನಗೆ ಯಾವ ಆಲ್ಡಿಹೈಡ್ ಸಿಗುತ್ತೆ, ಯಾವ ಆಲ್ಡಿಹೈಡ್ ಸಿಗುತ್ತೆ, ಆ್ಯಂಡ್ ವಾಟ್ ಇಸ್ ದ IUPAC ನೇಮ್ ಆಫ್ ದಟ್ ಆಲ್ಡಿಹೈಡ್. ನೋಡ್ಕೊಳ್ಳಿ, ಇಲ್ಲಿ ಎಷ್ಟು ಕಾರ್ಬನ್ ಇರುತ್ತಲ್ಲ ಅದೇ ನಂಬರ್ ಆಫ್ ಕಾರ್ಬನ್ನು
ಪ್ರಾಡಕ್ಟಲ್ಲೂ ಇರುತ್ತೆ. ಸೊ ಐ ಕ್ಯಾನ್ ರೈಟ್ C2H5COCl ಅನ್ನು ಈ ಥರ ಬರೀತೀನಿ. ಇಲ್ಲಿರೋ CL ಹೋಯಿತು, ಆ ಜಾಗಕ್ಕೆ ಏನು ಬರುತ್ತೆ, H ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್? ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ನೋಡ್ತಾ ಇದ್ರೆ C2H5 ಆಮೇಲೆ CO ಆಮೇಲೆ H. ದಿಸ್ ಇಸ್ ನಥಿಂಗ್ ಬಟ್ ಆಲ್ಡಿಹೈಡ್. ವಾಟ್ ಆರ್ ಯು ಗೋಯಿಂಗ್ ಟು ಕಾಲ್ ದಿಸ್ ಆಲ್ಡಿಹೈಡ್? 3 ಕಾರ್ಬನ್ ಆಟಮ್ ಇದ್ದರೆ ದಿಸ್ ಇಸ್ ನಥಿಂಗ್ ಬಟ್ CH3, CH2, CHO. ಈ ಆಲ್ಡಿಹೈಡ್ ಅನ್ನು 3 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ವಿ ಕಾಲ್ ಇಟ್ ಅಸ್ ಪ್ರೋಪ್. ಟೈಪ್ ಆಫ್ ಬಾಂಡಿಂಗ್ ಇಸ್ ಏನ್. ಎಟ್ ದಿ ಎಂಡ್ ವಿ ಪುಟ್ ಪ್ರೊಪೆನಾಲ್. ಇದು ಇಲ್ಲಿಂದ ನಂಬರಿಂಗ್ ಮಾಡ್ತೀವಿ 1 2 3. ಸೊ ದಿಸ್ ಕಂಪೌಂಡ್ ಇಸ್ ಕಾಲ್ಡ್ as propanol. This is how we get the final product. Hope it's clear to you. The second reaction which we are going to move here is the Stephen's reduction. ಇದು ಕೂಡ reduction ಆಗಿರುತ್ತೆ, but we are going to start with the cyanides here. ನೀವೇನು ಮಾಡ್ತೀರಾ, ಆಲ್ಕೈಲ್ ಸೈನೈಡನ್ನು ತಗೊಳ್ತೀವ ಅಥವಾ ಅದನ್ನು ನೈಟ್ರೈಲ್ಸ್ ಅಂತಾನೂ ಕರಿತೀವಿ. ಸೈನೈಡ್ಸ್ ಆರ್ ನಥಿಂಗ್ ಬಟ್ ನೈಟ್ರೈಲ್ಸ್. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ಆಲ್ಕೈಲ್ cyanide. Cyanide is CN. The triple bond exists between carbon and nitrogen. ಇದನ್ನು ರೆಡ್ಯೂಸ್ ಮಾಡ್ತೀವಿ using tin chloride and HCl. ಓಕೆ, ರೆಡ್ಯೂಸ್ ಮಾಡಿದಾಗ ನೋಡ್ಕೊಳ್ಳಿ, ಅಕ್ರಾಸ್ ದಿ ಟ್ರಿಪಲ್ ಬಾಂಡ್ ವಿ ಆರ್ ಆಡಿಂಗ್ ದ ಹೈಡ್ರೋಜನ್. ಹೈಡ್ರೋಜನನ್ನು ರೆಡ್ಯೂಸ್ ಅಂದರೆ ವಾಟ್ ಈಸ್ ರಿಡಕ್ಷನ್? ಈದರ್ ಯು ಆಡ್ ಹೈಡ್ರೋಜನ್ ಅಥವಾ ಯು ರಿಮೂವ್ ಆಕ್ಸಿಜನ್. ಸೊ ನಾನು ಈ 2 ಪ್ಲೇಸ್ಗೆ ಹೈಡ್ರೋಜನನ್ನು ಆ್ಯಡ್ ಮಾಡ್ತೀನಿ. ಹೇಗೆ ಟ್ರಿಪಲ್ ಬಾಂಡ್ ಅಕ್ರಾಸ್ ಹೈಡ್ರೋಜನನ್ನು ಆ್ಯಡ್ ಮಾಡ್ತೀನೋ ಅದೇ ವೇಯಲ್ಲಿ. ಆವಾಗ ಸಿಗೆ ಒಂದು H ಅಟ್ಯಾಚ್ ಆಗುತ್ತೆ, ಎನ್ಗೆ ಒಂದು H ಅಟ್ಯಾಚ್ ಆಗುತ್ತೆ. ಆಮೇಲೆ ಇದನ್ನು ಹೈಡ್ರೋಲೈಸ್ ಮಾಡ್ತೀವಿ. ಸೊ ವೆನ್ ಐ ಹೈಡ್ರೋಲೈಸ್ ಇಟ್, ದ ಎಂಟೈರ್ ಗ್ರೂಪ್, this is not the way how the mechanism goes. ಇದು ಸಿಂಪ್ಲಿಫಿಕೇಶನ್ ಗೋಸ್ಕರ ಈ ಥರ ಬರೆದಿದ್ದೀವಿ. NH with H2 will become NH3 plus RCH, ಈ ಜಾಗಕ್ಕೆ O ಬರುತ್ತೆ. ಸೊ this is called as RCHO, which is nothing but aldehyde. This is how the Stephen reaction happens. ಸೊ ನಾನು ಇವಾಗ if I start with CH3CN and if I take SnCl2 bar HCl and then if I hydrolyze it or H3O plus ಅಂತನೂ ಬರಿಬೋದು, then what is the compound I am going to get? ಫಸ್ಟ್ ಇದನ್ನು ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ವಿಡಿಯೋ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಯಾವ ಆಲ್ಡಿಹೈಡ್ ಸಿಗುತ್ತೆ, ವಾಟ್ ಇಸ್ ದ IUPAC ನೇಮ್. ಇದೇ ಥರ ಎಕ್ಸಾಮಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಾದರೂ ಆಗ್ಬೋದು, ಬೋರ್ಡ್ ಎಕ್ಸಾಮಲ್ಲಾದರೂ ಈ ಥರ ಕ್ವಶನ್ಸ್ ಕೊಡ್ತಾರೆ. ದೆನ್ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ. ಈ ರಿಯಾಕ್ಷನ್ನ ಹೆಂಗೆ ನೆನ್ಪಿಟ್ಕೊಳ್ಬೋದಂದ್ರೆ, ಇಲ್ಲಿ ನೀವು SN ಯೂಸ್ ಮಾಡ್ತೀರಾ. ದಿಸ್ ಇಸ್ ನಥಿಂಗ್ ಬಟ್ ಸ್ಟಿಫನ್. SN ಇಲ್ಲೂ ಇದೆ, ಅಲ್ಲೂ ಇದೆ. ಸೊ ದಿಸ್ ಇಸ್ ಈಸಿ ಟು ರಿಮೆಂಬರ್. ಸ್ಟಿಫನ್. ಇಲ್ಲಷ್ಟೇ ಪಲ್ಲಾಡಿಯಮ್ ಇದೆ, ಡಿ ಇಂದ ಎಂಡ್ ಆಗುತ್ತೆ. ಇಲ್ಲಿ ರೋಸನ್ಮಂಡ್, ಡಿ ಇಂದ ಎಂಡ್ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ಯು ಕ್ಯಾನ್ ರಿಮೆಂಬರ್ ಇಟ್. ಸೊ ವಾಟ್ ಇಸ್ ದ aldehyde which I am going to get at the end? Same number of carbon atoms ಇರುತ್ತೆ. ಸೊ I'll be ending with CH3CHO. ನನಗೆ CH3CHO ಸಿಗುತ್ತೆ. 2 ಕಾರ್ಬನ್ ಆಟಮ್ಸ್ ಇದ್ದಾವೆ. ಸೊ ಇಟ್ ಇಸ್ eth. The type of bonding between them is single. At the end I am going to put aldehyde. That's ethanol. Then the reactions we have to see. ಇನ್ನೊಂದು ಪ್ರಿಪರೇಷನ್ ಮೆಥಡು ನಾನು ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್ ಇಂದ ಪಡ್ಕೊಳ್ಬೋದು. ವಾಟ್ ಇಸ್ ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್? ಅಂದರೆ ಆಲ್ಕೋಹಾಲಿಂದ ನಾನು ಹೈಡ್ರೋಜನನ್ನು ರಿಮೂವ್ ಮಾಡಿದ್ರೆ ದೆನ್ ಐ ಕ್ಯಾನ್ ಗೆಟ್ ದ ಆಲ್ಡಿಹೈಡ್. ಬಟ್ ಹೌ ಆಮ್ ಐ ಗೋಯಿಂಗ್ ಟು ಡೂ ದ್ಯಾಟ್? ಯಾವ ರಿಯೇಜೆಂಟ್ಸ್ನ ಆ್ಯಡ್ ಮಾಡಬೇಕು ಮತ್ತು ಹೇಗೆ ರಿಡ್ಯೂಸ್ ಮಾಡಬೇಕು ಅಂತ ಅನ್ನೋದನ್ನು ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಆಲ್ಕೋಹಾಲ್. ಸೊ ಇಫ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ಆರ್, ಆಲ್ಕೋಹಾಲ್ ಹೇಗೆ ಬರೀತೀರಾ ಅಂದರೆ RCHHOH ಅಂತ ಬರೀತೀನಿ. CH2OH ಅಂತ ಬರೀತೀನಿ. ಐ ಆಮ್ ಸ್ಟಾರ್ಟಿಂಗ್ ವಿತ್ ಆಲ್ಕೋಹಾಲ್. ಈ ಆಲ್ಕೋಹಾಲನ್ನು ಇಫ್ ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ಕಾಪರ್ ಜೊತೆ 500 ಡಿಗ್ರೀಸ್ ಎಬವ್ ಹೀಟ್ ಮಾಡ್ತೀನಿ. ಅವಾಗೇನಾಯಿತು, ಡಿಹೈಡ್ರೋಜಿನೇಷನ್, ರಿಮೂವಲ್ ಆಫ್ ಹೈಡ್ರೋಜನ್ ಆಗುತ್ತೆ. ಇಲ್ಲಿಂದ ಒಂದು ಹೈಡ್ರೋಜನ್ ಹೋಯಿತು, ಇಲ್ಲಿಂದ ಒಂದು ಹೈಡ್ರೋಜನ್ ಆಯಿತು. ಡಿಹೈಡ್ರೋಜಿನೇಷನ್, ರಿಮೂವಲ್ ಆಫ್ ಹೈಡ್ರೋಜನ್ ಆಯಿತು. ಸೊ ಉಳಿದ ಜಾಗ ಹಾಗೆ ಇರುತ್ತೆ, ಇದೆಷ್ಟು ಏನೋ ಅಫೆಕ್ಟ್ ಆಗಲ್ಲ. ಇಲ್ಲೂ O ಇತ್ತು, ಬಟ್ ಇದೆರಡಕ್ಕೆ ಕಂಬೈನ್ ಆಗಿರೋ ಹೈಡ್ರೋಜನ್ಸ್ ಹೋಗಿದೆ. ಸೊ ಐ ಪುಟ್ ಅ ಡಬಲ್ ಬಾಂಡ್ ಹಿಯರ್. ದಿಸ್ ಇಸ್ ನಥಿಂಗ್ ಬಟ್ ಆಲ್ಡಿಹೈಡ್. ಓಕೆ, ನಾನು ಇಲ್ಲಿ ಈ ಕಾರ್ಬನನ್ನು ತಗೊಂಡ್ರೆ ದಿಸ್ ಇಸ್ ಕಾಲ್ಡ್ ಅಸ್ ಪ್ರೈಮರಿ ಕಾರ್ಬನ್ ಬಿಕಾಸ್ ಆರ್ ಪ್ರೈಮರಿ ಆಲ್ಕೋಹಾಲ್. ಯಾಕಂದರೆ ಇಲ್ಲಿ ಒಂದು ಕಾರ್ಬನ್ ಆಟಮ್ ಈ ಕಾರ್ಬನ್ಗೆ, ಸೆಂಟ್ರಲ್ ಕಾರ್ಬನ್ಗೆ ಒಂದು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಐ ಕ್ಯಾನ್ ಕಾಲ್ ದಿಸ್ ಆಸ್ ಪ್ರೈಮರಿ ಆಲ್ಕೋಹಾಲ್. ನಾನು ಇವಾಗ ಸೆಕೆಂಡ್ರಿ ಆಲ್ಕೋಹಾಲಿಂದ ಸ್ಟಾರ್ಟ್ ಮಾಡ್ತೀನಿ. RCHROH.
ಇದನ್ನು ಕಾಪರ್ ಜೊತೆ ಹೀಟ್ ಮಾಡ್ತೀನಿ. ಸೆ 300 ಅಥವಾ 500 ಡಿಗ್ರೀಸಲ್ಲಿ ಹೀಟ್ ಮಾಡಿದ್ರೆ ಆವಾಗ ಇಲ್ಲಿಂದ ಹೈಡ್ರೋಜನ್ ಹೋಗುತ್ತೆ, ಇಲ್ಲಿಂದ ಹೈಡ್ರೋಜನ್ ಹೋಗುತ್ತೆ, ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ RCr. ಆಲ್ರೆಡಿ ಒಂದು ಬಾಂಡ್ ಇತ್ತು, ಈ ಎರಡರಿಂದ ಹೈಡ್ರೋಜನ್ ಲಾಸ್ ಆಗಿದೆ, ಸೊ ಮಧ್ಯೆ ಡಬಲ್ ಬಾಂಡ್ ಬರುತ್ತೆ. ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ಕೀಟೋನ್. ಇಲ್ಲಿ ಏನು ಸಿಕ್ತು? ಆಲ್ಡಿಹೈಡ್ ಸಿಕ್ತು. So if I start with primary alcohol and if I am going to heat it in the presence of copper, ನನಗೆ aldehyde ಸಿಗುತ್ತೆ after dehydrogenation. ನಾನು ಇವಾಗ secondary alcohol ಇಂದ ರಿಯಾಕ್ಷನ್ ಅನ್ನು ಸ್ಟಾರ್ಟ್ ಮಾಡಿದ್ರೆ, hello, someone is saying hello. ಸೊ ಸೆಕೆಂಡ್ರಿ ಆಲ್ಕೋಹಾಲ್ ಕಾಪರ್ ಹಾಕಿ ಹೀಟ್ ಮಾಡಿದ್ರೆ ನನಗೆ ಕೀಟೋನ್ ಸಿಗುತ್ತೆ. ನಾನೇನಾದರೂ ಟರ್ಷರಿ ಆಲ್ಕೋಹಾಲ್ ತಗೊಂಡ್ರೆ, ಸೇ RCr, ಇಲ್ಲಿ CH3 ಅಂತ ಬರಿತೀನಿ ಈಸಿ ಆಗೋಕ್ಕೆ, OH, ಟರ್ಷರಿ ಆಲ್ಕೋಹಾಲ್ ಆಯಿತು. ಇದನ್ನು ಹೀಟ್ ಮಾಡಿದ್ರೆ ಯೂಸಿಂಗ್ ಕಾಪರ್, ಆವಾಗ ನನಗೆ ಏನು ಸಿಗುತ್ತೆ ಅಂದರೆ, ಇಲ್ಲಿ ರಿಮೂವ್ ಮಾಡೋಕ್ಕೆ ಈ ಕಾರ್ಬನಿಗೆ ಎಡ್ಜಸೆಂಟ್ ಹೈಡ್ರೋಜನ್ಸ್ ಇಲ್ಲ, ಇಲ್ಲಿಂದ ಒಂದು ಹೈಡ್ರೋಜನ್, ಇಲ್ಲಿಂದ ಒಂದು ಹೈಡ್ರೋಜನ್ ತೆಗೆದ್ರೆ ಆವಾಗ ನನಗೆ RCr ಡಬಲ್ ಬಾಂಡ್ CH2, ದಿಸ್ ಇಸ್ ನಥಿಂಗ್ ಬಟ್ ಆಲ್ಕೀನ್ ಸಿಗುತ್ತೆ. ಸೊ ನಾನು ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ ನೋಡ್ತಾ ಇರೋದ್ರಿಂದ ಐ ವಿಲ್ ಕಾನ್ಸಂಟ್ರೇಟ್ ಆನ್ ದೀಸ್ ಟು. ಆಮೇಲೆ ಓಝೋನೋಲಿಸಿಸ್. ಓಝೋನೋಲಿಸಿಸ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಓಝೋನ್. ಹೇಗೆ ಮಾಡ್ತೀವಿ? ಐ ವಿಲ್ ಸ್ಟಾರ್ಟ್ ವಿತ್ ಸಮ್ ನಾನು ಈ ಥರ ಕಂಪೌಂಡನ್ನು ತಗೊಂಡೆ ಅಂತ ಇಟ್ಕೊಳ್ಳಿ, CH3. ಸೊ ವ್ಯಾಲೆನ್ಸಿನ ಸ್ಯಾಟಿಸ್ಫೈ ಮಾಡ್ತೀನಿ. ದಿಸ್ ಇಸ್ ಮೈ ಆಲ್ಕೀನ್. ಓಕೆ, ಐ ಆಮ್ ಆ್ಯಡಿಂಗ್ ಓಝೋನ್ ಟು ದಿಸ್. ಓಝೋನ್ ಹಾಕಿದ್ರೆ ಏನಾಗುತ್ತೆ? ಓಝೋನು ಇಲ್ಲಿಗೆ ಆ್ಯಡ್ ಆಗುತ್ತೆ ವೆರ್ ದರ್ ಇಸ್ ಅ ಮಲ್ಟಿಪಲ್ ಬಾಂಡ್. ಸೊ ಹೇಗೆ ಆ್ಯಡ್ ಆಗುತ್ತೆ ಅಂದರೆ, ಉಳಿದಿರೋ ಜಾಗ ಅನ್ಎಫೆಕ್ಟೆಡ್ ಆಗಿರುತ್ತೆ, ಅದನ್ನು ಹಾಗೆ ಬರ್ಕೊಂಬಿಡಿ, CH3. ಓಝೋನು 5 ಮೆಂಬರ್ಡ್ ರಿಂಗನ್ನು ಫಾರ್ಮ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಓಝೋನೈಡ್. ಈ 3 ಆಕ್ಸಿಜನ್ನು ಈ ಥರ ಆ್ಯಡ್ ಆಗುತ್ತೆ. ದೆನ್ ಇಫ್ ಯು ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ಜಿಂಕ್ ಆ್ಯಂಡ್ ಡೂ ದ ಹೈಡ್ರಾಲಿಸಿಸ್, ಆವಾಗ ಇದು ಬಾಂಡ್ ಹೇಗೆ ಬ್ರೇಕ್ ಆಗುತ್ತೆ? ಇದು ಒಂದು ಸೈಡ್ ಬ್ರೇಕ್ ಆಗುತ್ತೆ, ಈಕ್ವಲ್ ಆಗಿ ಬಾಂಡ್ ಬ್ರೇಕ್ ಆಗುತ್ತೆ. ಇಲ್ಲಿ ಒಂದು ಬ್ರೇಕ್ ಆಗುತ್ತೆ, ಈ ಥರ ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆದರೆ ಇಲ್ಲೇನು ಸಿಕ್ತು? CH3 CO CH3. ಇದು ಒಂದು ಗ್ರೂಪಾಗಿ ಸಿಗುತ್ತೆ ನನಗೆ ಈ ಸೈಡ್ ಇರೋದು. ಸೊ ಇಟ್ ಇಸ್ CH3 CH3. ಇಲ್ಲಿ ಒಂದು ಆಕ್ಸಿಜನ್ ಇದೆ, ದಟ್ ಗೆಟ್ಸ್ ಕನ್ವರ್ಟೆಡ್ ಟು ಡಬಲ್ ಬಾಂಡೆಡ್ ಆಕ್ಸಿಜನ್. ಇಲ್ಲೇನು ಸಿಕ್ತು? CH3 CHO ಸಿಕ್ತು ಇನ್ನೊಂದು ಸೈಡಲ್ಲಿ. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್ ಐ ಆಮ್ ಗೋಯಿಂಗ್ ಟು ಗೆಟ್. ಯು ಕ್ಯಾನ್ ಡೂ ದ ರಿವರ್ಸ್ ರಿಯಾಕ್ಷನ್ ಆಸ್ ವೆಲ್. ಎರಡು ಸೈಡಿಂದ ಆಕ್ಸಿಜನ್ ಸೇರಿ ಅದನ್ನು ಕ್ಲಬ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಒರಿಜಿನಲ್ ಆಲ್ಕೀನ್. ಸೊ ಓಝೋನೋಲಿಸಿಸ್ ವಿಲ್ ಹೆಲ್ಪ್ ಯು ಟು ಲೊಕೇಟ್ ಒಂದು ಕಂಪೌಂಡಲ್ಲಿ ಎಲ್ಲಿ ಡಬಲ್ ಬಾಂಡ್ ಇದೆ ಅಂತ ಲೊಕೇಟ್ ಮಾಡೋಕ್ಕೆ ಓಝೋನೋಲಿಸಿಸ್ ರಿಯಾಕ್ಷನ್ ವಿಲ್ ಹೆಲ್ಪ್ ಯು. So this is about the ozonolysis, which leads to the formation of aldehyde or the ketone. Then we go for the Clemmensen's reduction. Clemmensen's reduction ಅಂದರೆ ಏನು? ಈ ರಿಡಕ್ಷನ್ ಅಲ್ಲಿ ವಿ ಸ್ಟಾರ್ಟ್ ವಿತ್ ಇದು ರಿಯಾಕ್ಷನ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ತನಕ ಮಾಡಿರೋದು ಪ್ರಿಪ್ರೇಷನ್ಸು. ಈ ಪರ್ಟಿಕ್ಯುಲರ್ ರಿಯಾಕ್ಷನಲ್ಲಿ ನಾವು ಕಾರ್ಬೋನಿಲ್ ಕಂಪೌಂಡನ್ನು ತಗೊಂಡು ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್. ಇಫ್ ಐ ಟೇಕ್ ಅ ಕಾರ್ಬೋನಿಲ್ ಕಂಪೌಂಡ್ and if I am going to reduce in the presence of zinc amalgam in the presence of concentrated HCl, ಆವಾಗ ನನಗೆ ಈ ಥರ ಕಂಪೌಂಡ್ ಬರುತ್ತೆ. ಸಿ ಇಲ್ಲಿ ಹೈಡ್ರೋಜನ್ ಕನ್ವರ್ಟ್ ಆಗುತ್ತೆ. ಸೊ ರಿಡಕ್ಷನ್, ಐ ಆಮ್ ರಿಮೂವಿಂಗ್ ಆಕ್ಸಿಜನ್, ಐ ಆಮ್ ಪುಟಿಂಗ್ ಹೈಡ್ರೋಜನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ರಿಡಕ್ಷನ್. ಓಕೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಇವಾಗ? ಎಕ್ಸಾಂಪಲ್ ತಗೊಳ್ಳೋಣ. ಐ ಆಮ್ ಸ್ಟಾರ್ಟಿಂಗ್ ವಿತ್ ದಿಸ್ ಕಂಪೌಂಡ್ ಅಂತ ಇಟ್ಕೊಳ್ಳಿ. ವಾಟ್ ಆರ್ ವಿ ಗೋಯಿಂಗ್ ಟು ಕಾಲ್ ದಿಸ್ ಆಸ್? ಈ ಕಂಪೌಂಡನ್ನು ಏನಂತ ತಗೊಳ್ತೀರಿ? ಈಸ್ ದಿಸ್ ಆಲ್ಡಿಹೈಡ್ ಆರ್ ಕೀಟೋನ್? ಇದನ್ನು ಆಲ್ಡಿಹೈಡ್ ಅಂತ ಕರಿತಿರೋ ಕೀಟೋನ್ ಅಂತ ಕರಿತಿರೋ? ಐ ವಾಂಟ್ ಯುವರ್ ಆನ್ಸರ್ಸ್ ಇನ್ ದ ಚಾರ್ಟ್ ಸೆಕ್ಷನ್, ಯಾಕಂದರೆ ಆವಾಗ ನಮಗೂ ಈಸಿ ಆಗಿಬಿಡುತ್ತೆ. ನೀವು ಕೇಳ್ತಾ ಇದ್ದೀರಿ ಅಂತ ಅನ್ನೋಕ್ಕೆ ಇಟ್ ವಿಲ್ ಹೆಲ್ಪ್ ಮೀ ಆಲ್ಸೋ. ಇದನ್ನು ನಾವು ಅಸಿಟೋಫಿನೋನ್ ಅಂತ ಕರಿತೀವಿ. ದಿಸ್ ಇಸ್ ಅ ಕೀಟೋನ್. ನಾನು ಇದನ್ನು ಕ್ಲೆಮೆನ್ಸನ್ಸ್ ರಿಡಕ್ಷನ್ ಮಾಡಿದರೆ ಜಿಂಕ್ ಮರ್ಕ್ಯೂರಿ ಆ್ಯಂಡ್ HCl ಜೊತೆ ಟ್ರೀಟ್ ಮಾಡಿದ್ರೆ ಈ C ಡಬಲ್ ಬಾಂಡ್ ಇರೋದು CH2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ CH2 CH3. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಥೈಲ್ ಬೆನ್ಝೀನ್. ಇಥೈಲ್ ಇದೆ, ಬೆನ್ಝೀನಿಗೆ ಅಟ್ಯಾಚ್ ಆಗಿದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಥೈಲ್ ಬೆನ್ಝೀನ್. ಇನ್ನೊಂದು Wolff-Kishner ರಿಡಕ್ಷನ್. ಸ್ಟಾರ್ಟಿಂಗ್ ಕಂಪೌಂಡ್ ಇಸ್ ದ ಸೇಮ್, C ಡಬಲ್ ಬಾಂಡೇ ಇರುತ್ತೆ. ಎಂಡಿಂಗ್ ಕಂಪೌಂಡ್ ಇಸ್ ಆಲ್ಸೋ ಸೇಮ್, ಅದು CH2 ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ವಾಟ್ ಇಸ್ ದ ಡಿಫರೆನ್ಸ್ ಇನ್ ದಿಸ್ ಕೇಸಸ್? ನಾವಿಲ್ಲಿ ಇದನ್ನು NH2 ಹೈಡ್ರೋಜನ್ ಜೊತೆ ಟ್ರೀಟ್ ಮಾಡ್ತೀವಿ. ಅಲಾಂಗ್ ವಿತ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ heat it with KOH in glycol. So ಆವಾಗ ಏನಾಗುತ್ತೆ? when a ketone or the aldehyde
is heated in the presence of or in the basic solution of hydrazine, ನನಗೆ alkyl group ಅಥವಾ methylene group, C double bond O gets converted to methylene group. So I'll start with the same reagent ಅಥವಾ ನಾನು ಬೇರೆ ಕಂಪೌಂಡ್ ಅನ್ನು ತಗೊಳ್ಬೋದು. R C double bond O R ಅಂತ ತಗೊಳ್ತೀನಿ. ನಾನು ಇಲ್ಲಿ NH2 ಹಾಕ್ತೀನಿ. ಫಾರ್ ಇದನ್ನ ಈಸಿ ಆಗಕ್ಕೆ I'll change the way a bit. RCR ಅಂತ ಬರೀತೀನಿ, ಡಬಲ್ ಬಾಂಡ್ O ಪ್ಲಸ್ NH2 ಇಲ್ಲಿಂದ ವಾಟರ್ ಹೋಗುತ್ತೆ. ವಾಟರ್ ಹೋದಾಗ RCR ಡಬಲ್ ಬಾಂಡ್ ಇಲ್ಲಿಗೆ ಏನು ಅಟ್ಯಾಚ್ ಆಗುತ್ತೆ, NH2 ಅಟ್ಯಾಚ್ ಆಗುತ್ತೆ. ದೆನ್ ಯು ಆರ್ ಗೋಯಿಂಗ್ ಟು ಹೀಟ್ ಇಟ್ ಇನ್ ದ ಪ್ರೆಸೆನ್ಸ್ ಆಫ್ ಅ ಬೇಸ್, ದಟ್ಸ್ KOH ಜೊತೆ ಹೀಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ವೆನ್ ಯು ಹೀಟ್ ಇಟ್ ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್, ಇಲ್ಲಿ H2 ಹೈಡ್ರೋಜನ್ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಯು ಗೆಟ್ RCH2R. You end up with an alkane. This is how the reaction is going to happen. Question ಎಲ್ಲ ಪೋಸ್ಟ್ ಮಾಡಿದ್ರೆ ಅದಕ್ಕೆ ಆನ್ಸರ್ ಮಾಡ್ತಾ ಇರಿ. That will boost your confidence. Then the reaction with the Grignard reagent. ಈ compounds, how are they going to react with Grignard reagent? This is the nucleophilic addition. ನಾವು ಆಲ್ಡಿಹೈಡ್ ಅಥವಾ ಕೀಟೋನ್ ಅನ್ನು ತಗೊಂಡ್ರೆ, say I'm taking an aldehyde, oxygen is more electronegative compared to the carbon over here. So if you add the RMGX, which is called as Grignard reagent, ಇಲ್ಲಿ ಇದು ನೆಗೆಟಿವ್ ಆಗಿರುತ್ತೆ, ಮೆಟಲ್ ಪಾರ್ಟ್ ಪಾಸಿಟಿವ್ ಆಗಿರುತ್ತೆ. ವಿ ನೋ ದಾಟ್ ಆಲ್ವೇಸ್ ದ ನೆಗೆಟಿವ್ ಪಾರ್ಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದ ಪಾಸಿಟಿವ್ ಪಾರ್ಟ್. ಸೊ ಇದು ಪಾಸಿಟಿವ್ ಪಾರ್ಟ್ಗೆ ಅಟ್ಯಾಕ್ ಆಗುತ್ತೆ. ದಿಸ್ ವಿಲ್ ಮೇಕ್ ಅ ಮೂವ್ ಹಿಯರ್, ಅಥವಾ ನೀವು ಆಕ್ಸಿಜನ್ ಇಂದ MgXಗೂ ಟ್ರಾನ್ಸ್ಫರ್ ಮಾಡ್ಬೋದು. ಸೊ RCO ಮೈನಸ್ and ಇಲ್ಲಿಗೆ ಏನು ಬಂದು ಅಟ್ಯಾಚ್ ಆಗಿದೆ, R ಬಂದು ಅಟ್ಯಾಚ್ ಆಗಿದೆ H, and here you have MgX. ನೀವು ಇದನ್ನು ಹೈಡ್ರೋಲೈಸ್ ಮಾಡ್ತೀರಾ, ಹೈಡ್ರೋಲೈಸ್ ಮಾಡಿದಾಗ H ಇಲ್ಲಿಗೆ ಹೋಗುತ್ತೆ, OH ಇಲ್ಲಿಗೆ ಹೋಗುತ್ತೆ. ಸೊ ಯು ಗೆಟ್ RCHR, ಇಲ್ಲಿ O ಇದ್ದಿದ್ದು H ಜೊತೆ ಕಂಬೈನ್ ಆಯಿತು OH, ಯು ಗೆಟ್ ಆಲ್ಕೋಹಾಲ್ ಎಲಾಂಗ್ ವಿತ್ MgOHX. ಸೊ ನೋಡಿ ಯಾವ ಥರದ ಆಲ್ಕೋಹಾಲ್ ಸಿಕ್ತು ನಿಮಗೆ. This you are going to get, ಈ ಕಾರ್ಬನಿಗೆ ಎರಡು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಸೊ ಯು ಗೆಟ್ ಸೆಕೆಂಡರಿ ಆಲ್ಕೋಹಾಲ್. ಅದರ ಬದಲು ಇಫ್ ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ಅ ಕೀಟೋನ್, RC ಡಬಲ್ ಬಾಂಡ್ OR ತಗೊಳ್ತೀನಿ. ಐ ಆಮ್ ಗೋಯಿಂಗ್ ಟು ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ R'(MgX) ಅಂತ ಬರೀತೀನಿ. ಅವಾಗ R' ಇಲ್ಲಿಗೆ ಹೋಗುತ್ತೆ, ಈ ಕಾರ್ಬನ್ಗೆ ಹೋಗುತ್ತೆ, ಇದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ದಟ್ ವಿಲ್ ಗೋ ಆ್ಯಂಡ್ ಟೇಕ್ ಅಪ್ MgX. ಆಸ್ ಅ ರಿಸಲ್ಟ್ ನನಗೆ RC, ಈ R' ಬಂದು ಕೆಳಗಡೆ ಅಟ್ಯಾಚ್ ಆಯಿತು, ಇಲ್ಲಿ R ಇದೆ, ಇಲ್ಲಿ OMgX ಆಯಿತು. ಹೈಡ್ರೋಲೈಸ್ ಮಾಡಿದಾಗ H ಇಲ್ಲಿ ಹೋಗುತ್ತೆ, OH ಇಲ್ಲಿ ಬರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಬ್ರೇಕ್ ದ ಬಾಂಡ್ ಲೈಕ್ ದಿಸ್. ಸೊ RCR ಬಂತು, ಕೆಳಗಡೆ R', O ಜೊತೆ H ಹೋಯಿತು. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ OH along with MgOHX. So I am going to get a tertiary alcohol. This is a difference between the reaction of a Grignard reagent along with aldehyde and the ketone. Hope it's clear to you. There is a question, what is the product of oxidation of an aldehyde? ಏನು ಸಿಗುತ್ತೆ ಅಂತ ಕೇಳಿದ್ದಾರೆ. ನೀವು ನಿಮ್ಮ ಆನ್ಸರ್ನ ಆಲ್ಡಿಹೈಡನ್ನು ಆಕ್ಸಿಡೈಸ್ ಮಾಡಿದ್ರೆ ಏನು ಸಿಗುತ್ತೆ ಅಂತ ಪೋಲಲ್ಲಿ ಆನ್ಸರ್ ಮಾಡಿ. Then we move on to the major reactions over here. Aldol condensation, then crossed aldol condensation, Cannizzaro reaction. ಇದೆಲ್ಲ ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಆಗಿರುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಸಿ ದ್ಯಾಟ್. So aldol andre it is the group that contains aldehyde as well as alcohol. So you start with a carbonyl compound here which contains alpha hydrogen. This is a must. Alpha hydrogen irbeku. You take 2 molecules of a carbonyl compound and you are going to treat it with OH minus, that's a base which is weak or dilute. Weak alla dilute agbeku. You are going to treat it with dilute ಅಂತ ಬರೀತೀನಿ. Then you get an aldol. Okay, ಈ ರಿಯಾಕ್ಷನ್ ನಾವು aldol condensation ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ವಿಲ್ ಸ್ಟಾರ್ಟ್ ವಿತ್ 2 molecules of CH3 CHO. ಸೊ CHO ಅಂದರೆ CH ಡಬಲ್ ಬಾಂಡ್ O ಬರುತ್ತೆ, CHOನ ಈ ಥರ ಬರೀತೀನಿ, CH3 ಈ ಥರ ಬರೀತೀನಿ. ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ಬೇಸ್ ಬಂದು ಈ ಹೈಡ್ರೋಜನನ್ನು ಬೇಸ್ ವಿಲ್ ಅಬ್ಸ್ಟ್ರಾಕ್ಟ್ ಅ ಪ್ರೋಟಾನ್.
ಇವಾಗ ಏನಾಯಿತು, ಹೆಚ್ ಹೋಯಿತು, ಇದ್ರ ಜೊತೆ ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆಯಿತು. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ವಾಟ್, CH2 with the negative charge and CHO. ಇದು ನೆಕ್ಸ್ಟ್ ಬರೆಯೋದು ಕಲರ್ ಚೇಂಜ್ ಮಾಡಿದ್ದೀನಿ, ಆ್ಯಂಡ್ ದಿಸ್ ಇಸ್ ದ ಡಿಫ್ರೆಂಟ್ ರಿಯಾಕ್ಷನ್, ಇದರ ಪಾರ್ಟ್ ಅಲ್ಲ. ದಿಸ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ಇದು CH3CHO ಇನ್ನೊಂದು ಮಾಲಿಕ್ಯೂಲ್ ಆಫ್ ಆಲ್ಡಿಹೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಈ ನೆಗೆಟಿವ್ ಪಾರ್ಟ್ ಯಾವತ್ತು ಗೋಸ್ ಅಂಡ್ ಅಟ್ಯಾಕ್ಸ್ ದಿಸ್ ಒನ್. ಅವಾಗೇನಾಯಿತು, ಇದು ಮೂವ್ ಆಯಿತು. ಆಸ್ ಎ ರಿಸಲ್ಟ್ ಯು ಎಂಡ್ ಅಪ್ ವಿತ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, CH3 ಸಿ ಈ ಬಾಂಡ್ ಮೂವ್ ಆಗಿದೆ, ಸೊ O- ಆಗುತ್ತೆ. ಆ್ಯಂಡ್ ಇಲ್ಲಿ ಈ ಕೆಳಗಡೆ ಗ್ರೂಪ್ ಬಂದು ಅಟ್ಯಾಚ್ ಆಗಿದೆ. ಹೈಡ್ರೋಜನನ್ನು ಕೆಳಗಡೆ ಹಾಕ್ಬಿಡ್ತೀನಿ, ಈ ಹೈಡ್ರೋಜನ್ ಅಲ್ಲಿ ಟೇಕ್ ಇಟ್ ಡೌನ್. ಇಲ್ಲಿಗೆ ಅಟ್ಯಾಚ್ ಆಗಿರೋ ಗ್ರೂಪ್ ದಟ್ ಇಸ್ CH2 CHO, ಇದು ಪ್ರೋಟಾನನ್ನು ತಗೊಳುತ್ತೆ, OH ಆಗಿಬಿಡುತ್ತೆ. ನಾವು ಇದ್ರ ನೆಕ್ಸ್ಟ್ ಸ್ಟೆಪ್ಪನ್ನು ಕೂಡ ಬರೀಬೋದು. ಇದ್ರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ದಿಸ್ ಈಸ್ ಗೋಯಿಂಗ್ ಟು ಲೂಸ್ ಅ ವಾಟರ್ ಮಾಲಿಕ್ಯೂಲ್. ಇದನ್ನು ಆಲ್ಡಾಲ್ ಅಂತ ಯಾಕೆ ಕರಿತೀವಿ, ಇಲ್ಲಿ ಆಲ್ಡಿಹೈಡ್ ಗ್ರೂಪು ಇದೆ, ಆಲ್ಕೋಹಾಲಿಕ್ ಗ್ರೂಪು ಇದೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಲ್ಡಾಲ್. ನೆಕ್ಸ್ಟ್ ಆಫ್ಟರ್ ದಿಸ್ ವಾಟ್ ವಿಲ್ ಹ್ಯಾಪನ್, ಒಂದು ವಾಟರ್ ಮಾಲಿಕ್ಯೂಲ್ ಇಲ್ಲಿಂದ ಎಲಿಮಿನೇಟ್ ಆಗುತ್ತೆ. ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆದರೆ ದೆನ್ ವಿ ಆರ್ ಗೋಯಿಂಗ್ ಟು ಗೆಟ್, ಇಲ್ಲಿಂದ OH ಹೋಯಿತು ಅಂತ ಇಟ್ಕೊಳ್ಳಿ, ಇಲ್ಲಿಂದ H ಹೋಯಿತು, ಇಲ್ಲಿ ಒಂದು ಡಬಲ್ ಬಾಂಡ್, ಇಲ್ಲಿ ಒಂದು ಡಬಲ್ ಬಾಂಡ್ ಬಂದಾಗ CH3 CH ಡಬಲ್ ಬಾಂಡ್ CHO ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಆಲ್ಡಾಲ್ ಕಂಡೆನ್ಸೇಷನ್. ಸೊ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಪೋಸ್ಟ್ ಇಟ್ ಹಿಯರ್. So if there is no doubt, then we'll move ahead. This is aldol. ಯಾಕೆ aldol condensation ಮಾಡ್ತೀರಾ, ಇದು ಎಕ್ಸಾಮಲ್ಲಿ ಹೇಗೆ ಬರೀತೀರಾ, ಯು ಕಾಂಟ್ ಸಿಟ್ ಆ್ಯಂಡ್ ರೈಟ್ ಆಲ್ ದ ಪ್ರಾಡಕ್ಟ್ಸ್. ನೋಡಿ, CH3 CHO ಅಥವಾ CHOನ ಬಿಡಿಸ್ಬಿಟ್ಟು ಬರೀತೀನಿ, ದಟ್ ವಿಲ್ ಬಿ ಮಚ್ ಈಸಿಯರ್ ಫಾರ್ ಮೀ. ಇನ್ನೊಂದು ಮಾಲಿಕ್ಯೂಲ್ ಆಫ್ CH3 CHO, ನಾನು ವಾಟರ್ ಮಾಲಿಕ್ಯೂಲ್ನ ಎಲಿಮಿನೇಟ್ ಮಾಡಬೇಕು. ಇಲ್ಲಿಂದ ಆಕ್ಸಿಜನು, ಇಲ್ಲಿಂದ 2 ಹೈಡ್ರೋಜನ್ ತೆಗಿತೀನಿ. ಆಮೇಲೆ CH3 CH, ಇಲ್ಲಿ ಡಬಲ್ ಬಾಂಡ್ ಹಾಗೆ ಉಳಿಸ್ಕೊಳ್ತೀನಿ, ಇಲ್ಲಿ 2 ಹೈಡ್ರೋಜನ್ ಹೋದರೆ ಏನು ಉಳಿತು, 1 ಹೈಡ್ರೋಜನ್ ಉಳಿತು, ಸೊ CH CHO. ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್. ಸೊ ಇನ್ ದ ಎಕ್ಸಾಮ್ ಯು ಕ್ಯಾನ್ ಟ್ರೈ ದಿಸ್ ವೇ. ಇಲ್ಲಿ ಏನು ಮಾಡಿದ್ದೀವಿ, ಎರಡನ್ನ ಕೂಡ ಇಫ್ ಯು ಆರ್ ಟ್ರೀಟಿಂಗ್ ವಿತ್ ಈ ಪರ್ಟಿಕ್ಯುಲರ್ ರಿಯಾಕ್ಷನಲ್ಲಿ we are going to treat two similar molecules. ಎರಡು ಸಿಮಿಲರ್ ಮಾಲಿಕ್ಯೂಲ್ ಜೊತೆ ಟ್ರೀಟ್ ಮಾಡಿದ್ದೀನಿ. ನಾವು ಇವಾಗ ಏನು ಮಾಡಬೇಕು ಅಂದರೆ, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಡಿಫ್ರೆಂಟ್ ಒನ್ಸ್. ಕ್ರಾಸ್ ಆಲ್ಡೋಲ್ ಅಂದ್ರೇನು, ಇಲ್ಲಿ 2 ಡಿಫ್ರೆಂಟ್ ಕೈಂಡ್ ಆಫ್ ಆಲ್ಡಿಹೈಡ್ ಅಥವಾ ಕೀಟೋನ್ ವಿತ್ ಆಲ್ಫಾ ಹೈಡ್ರೋಜನ್ ಅನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಹೌ ದ ರಿಯಾಕ್ಷನ್ ಇಸ್ ಗೋಯಿಂಗ್ ಟು ಪ್ರೊಸೀಡ್, ಐ ಆಮ್ ಟೇಕಿಂಗ್ CH3 CHO. along with this I am going to take one more. For example, CH3 CO CH3 ಅಂತ ಇಟ್ಕೊಳ್ಳಿ. I am taking these two. So how am I going to, ಅಥವಾ ಫಸ್ಟ್ ಆಲ್ಡಿಹೈಡ್ ತಗೊಂಡ್ಬಿಡ್ತೀನಿ, that will be easier for me, ನಿಮಗೂ ಈಸಿಯಾಗಿ ಅರ್ಥ ಆಗುತ್ತೆ. ದೆನ್ ಯು ಕ್ಯಾನ್ ಟ್ರೈ ಇಟ್ ವಿತ್ ಕೀಟೋನ್. CH3 CH2 CHO ಅಂತ ಇಟ್ಕೊಳ್ಳಿ. ಫಸ್ಟು ಆವಾಗ ಯಾವುದೆಲ್ಲ, ವಾಟ್ ಆರ್ ದ ಪಾಸಿಬಲ್ ಪ್ರಾಡಕ್ಟ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ನೋಡಿ, ಇದೇ ಮಾಲಿಕ್ಯೂಲ್ ಇದೇ ಇನ್ನೊಂದು ಮಾಲಿಕ್ಯೂಲ್ ಜೊತೆ ವಿ ಆರ್ ಟ್ರೀಟಿಂಗ್ ಇಟ್ ವಿತ್ ದ ಡೈಲ್ಯೂಟ್ ಬೇಸ್. ಇವಾಗ CH3 CHO ಇತ್ತು ಫಸ್ಟ್ ಮಾಲಿಕ್ಯೂಲು, ಇದು ಇನ್ನೊಂದು ಇದೇ ಥರದ ಮಾಲಿಕ್ಯೂಲ್ ಜೊತೆ ಕಂಡೆನ್ಸ್ ಆಗುತ್ತೆ. ಇದನ್ನು ನಾನು ಈ ಥರ ಬರಿತೀನಿ, CH3 CHO. ಈ ಮಾಲಿಕ್ಯೂಲ್ ಇದೇ ಮಾಲಿಕ್ಯೂಲ್ ಜೊತೆ ಕಂಡೆನ್ಸೇಷನ್ ಆದರೆ ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ ಹೋಯಿತು. ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ CH3 CH ಡಬಲ್ ಬಾಂಡ್, ಒಂದು ಡಬಲ್ ಬಾಂಡ್ ಬಂತು, ಇಲ್ಲಿ CH CHO, ಇದು ಒಂದು ಪ್ರಾಡಕ್ಟ್ ಆಯಿತು. ಆ ಮಾಲಿಕ್ಯೂಲ್ ಅದೇ ಮಾಲಿಕ್ಯೂಲ್ ಜೊತೆ ಹೋದರೆ ಇವಾಗ ಐ ವಿಲ್ ಸ್ಟಾರ್ಟ್ ವಿತ್ ದಿಸ್ ಒನ್, CH3 CH2 CHO. ಹೇಗೆ ಬರಿಬೇಕು ಈ ರಿಯಾಕ್ಷನ್ನ, ಹೌ ಆರ್ ವಿ ಗೋಯಿಂಗ್ ಟು ರೈಟ್, ಎನಿ ಐಡಿಯಾ? ನೋಡ್ತಾ ಸೆಷನನ್ನು ವಾಚ್ ಮಾಡ್ತಾ ಇದ್ರೆ ಯು ಕ್ಯಾನ್ ರೈಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್. ಕ್ವಿಕ್. ಬೇಗ.
ನೆಕ್ಸ್ಟ್ ಇನ್ನೊಂದ್ರದ್ದು ಪ್ರಾಡಕ್ಟ್ ಬರೆಯೋಣ. ಯಾವ ಆಲ್ಡಿಹೈಡ್ ಹೋಗುತ್ತೆ ಅಂತ ನೋಡ್ಕೊಳ್ಳಿ, ಯಾವುದು ಗ್ರೂಪ್ ಎಲಿಮಿನೇಟ್ ಆಗುತ್ತೆ ಅಂದರೆ. ಸೊ ಐ ವಿಲ್ ಸ್ಟಾರ್ಟ್ ವಿತ್ CH3CHO ಪ್ಲಸ್ CH2 CHO CH3 ಈ ಥರ ಬರ್ಕೊಳ್ತೀನಿ. ದ ರೀಸನ್ ಬೀಯಿಂಗ್, ಇಲ್ಲಿಂದ ಹೈಡ್ರೋಜನ್ ಹೋಗಿರುತ್ತೆ, ಇದು ಇನ್ನೊಂದು ಮಾಲಿಕ್ಯೂಲ್. ಐ ಆಮ್ ಸ್ಟಾರ್ಟಿಂಗ್ ವಿತ್ ಫಸ್ಟ್ ಇದನ್ನು ಎ ಅಂತ ತಗೊಂಡ್ರೆ ಎ ಈಸ್ ಗೋಯಿಂಗ್ ಟು ಕಂಡೆನ್ಸ್ ವಿತ್ ಎ, ಇದನ್ನು ಬಿ ಅಂತ ತಗೊಂಡ್ರೆ ಬಿ ಈಸ್ ಗೋಯಿಂಗ್ ಟು ಕಂಡೆನ್ಸ್ ವಿತ್ ಬಿ. ಆವಾಗ ಇಲ್ಲಿಂದ ಆಕ್ಸಿಜನು ಇಲ್ಲಿಂದ ಹೈಡ್ರೋಜನ್ ತೆಗೆದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ದ ಸೆಕೆಂಡ್ ಪ್ರಾಡಕ್ಟ್ CH3 CH2 CH ಡಬಲ್ ಬಾಂಡ್ CH3 CHO. ದಿಸ್ ಇಸ್ ಅನದರ್ ಪ್ರಾಡಕ್ಟ್. ಇವಾಗ A with B ಮತ್ತು B with A, ದಿಸ್ ಕಾಂಬಿನೇಷನ್ಸ್ ಆರ್ ರಿಮೈನಿಂಗ್. ಎ ಅಲ್ಲಿ CH3 CHO ಪ್ಲಸ್ ಬಿ CH3 CH2 CHO ಅಂತ ಬರೀತೀನಿ. ಐ ಆಮ್ ರೈಟಿಂಗ್ ಇಟ್ ಡೌನ್, ನೋಡ್ಕೊಳ್ಳಿ ಬರೀತಾ. ಈ CH3ನ ಮೇಲೆ ಹಾಕ್ತೀನಿ. ದೆನ್ ಇಲ್ಲಿಂದ ಹೈಡ್ರೋಜನ್ ಇಲ್ಲಿಂದ ಆಕ್ಸಿಜನ್ ಹೋದರೆ ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ CH3 CH ಡಬಲ್ ಬಾಂಡ್ C ಕೆಳಗಡೆ CH3 CHO. ಅಥವಾ ಐ ಕ್ಯಾನ್ ಡೂ ದ ಅದರ್ ವೇ, ದಟ್ಸ್ B ಆ್ಯಂಡ್ A. ಇವಾಗ A ಆ್ಯಂಡ್ B ಮಾಡಾಯಿತು. ನೌ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ B ಆ್ಯಂಡ್ A. ಸೊ ದಿಸ್ ಇಸ್ ಮೈ ಫಸ್ಟ್ ಪ್ರಾಡಕ್ಟ್, ದಿಸ್ ಇಸ್ ಮೈ ಸೆಕೆಂಡ್ ಪ್ರಾಡಕ್ಟ್, ದಿಸ್ ಇಸ್ ಮೈ ಥರ್ಡ್ ಪ್ರಾಡಕ್ಟ್ and this is my fourth product. That's I am putting CH3 CH2 CHO along with this CH3 CHO. ಈ ಥರ ಕಂಬೈನ್ ಮಾಡ್ತೀನಿ. ಇಲ್ಲಿಂದ ಆಕ್ಸಿಜನು ಇಲ್ಲಿಂದ ಎರಡು ಹೈಡ್ರೋಜನ್ ಹೋಯಿತು. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ಫೋರ್ತ್ ಪ್ರಾಡಕ್ಟ್ ಆಸ್ CH3 CH2 CH double bond CH CHO. These all are the possible products in this particular reaction. So example ಬರಿತಾ ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾಗತ್ತೆ, ಯಾಕಂದರೆ ಕೂತ್ಕೊಂಡು ಮೆಕ್ಯಾನಿಸಮ್ ಬರೆಯೋಷ್ಟು ಟೈಮ್ ಇರಲ್ಲ. ವಿಲ್ ಗೋ ಫಾರ್ ದಿ Cannizzaro reaction. Cannizzaro reaction will happen in the presence of a concentrated base. So we are treating here aldehyde or the ketone without alpha hydrogen. So this is the difference. Without alpha hydrogen ಜೊತೆ ಟ್ರೀಟ್ ಮಾಡಿದ್ರೆ, then if I am using concentrated KOH, ಆವಾಗ ಒಂದು ಮಾಲಿಕ್ಯೂಲ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್, ದ ಅದರ್ ಮಾಲಿಕ್ಯೂಲ್ ವಿಲ್ ಅಂಡರ್ಗೋ ರಿಡಕ್ಷನ್. ಸೊ ಆಕ್ಸಿಡೇಷನ್ ಆದರೆ ನನಗೆ ಪೊಟ್ಯಾಸಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗುತ್ತೆ ಆಕ್ಸಿಡೈಸ್ ಆದರೆ, ಆ್ಯಂಡ್ ದ ಅದರ್ ಒನ್ ಐ ಆಮ್ ಗೋಯಿಂಗ್ ಟು ಗೆಟ್ ಅನ್ ಆಲ್ಕೋಹಾಲ್ ರಿಡ್ಯೂಸ್ ಆದರೆ. ಸೊ ದಿಸ್ ಇಸ್ ದ ರಿಯಾಕ್ಷನ್. ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಡೂಯಿಂಗ್. ನೆಕ್ಸ್ಟ್ ಹೇಗೆ ಬರೀತೀರಾ, ಈ ಮೆಕ್ಯಾನಿಸಮನ್ನು ಹೇಗೆ ಬರೀತೀರಾ? ಸೊ ಐ ಕ್ಯಾನ್ ಟೇಕ್ ದ ಕಂಪೌಂಡ್ ವಿದೌಟ್ ಆಲ್ಫಾ ಹೈಡ್ರೋಜನ್. ಸೊ ವಿದೌಟ್ ಆಲ್ಫಾ ಹೈಡ್ರೋಜನ್ ಅಂದರೆ ಐ ಕ್ಯಾನ್ ಸ್ಟಾರ್ಟ್ ವಿತ್ ಬೆನ್ಸಾಲ್ಡಿಹೈಡ್ CHO. ಓಕೆ, ಐ ಆಮ್ ಟ್ರೀಟಿಂಗ್ ಇಟ್ ವಿತ್ ಕಾನ್ಸಂಟ್ರೇಟೆಡ್ KOH ಅಥವಾ NaOH. ಇವಾಗ ಏನಾಯಿತು, ಇಲ್ಲಿಂದ ಒಂದು ಆಕ್ಸಿಡೈಸ್ ಆಯಿತು ಅಂದರೆ ಐ ಆಮ್ ಗೋಯಿಂಗ್ ಟು ಗೆಟ್ ದ ಕಂಪೌಂಡ್ COO minus and K plus. The other product of mine will be, ಇದು ಆಕ್ಸಿಡೈಸ್ಡ್ ಪ್ರಾಡಕ್ಟ್ ಆದರೆ ಇನ್ನೊಂದು ಕಂಪೌಂಡ್ ಯಾವ್ದು ಸಿಗುತ್ತೆ, ರೆಡ್ಯೂಸ್ಡ್ ಪ್ರಾಡಕ್ಟ್ ಸಿಗುತ್ತೆ, ದಟ್ಸ್ CH2. ಇಲ್ಲಿ ಒಂದು ಹೈಡ್ರೋಜನ್ ಆ್ಯಡ್ ಮಾಡ್ತೀರಾ, ಇಲ್ಲಿ ಒಂದು ಹೈಡ್ರೋಜನ್ ಆ್ಯಡ್ ಮಾಡ್ತೀರಾ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ CH2OH2. So OH. This is called as benzyl alcohol, and this particular thing is called as, ಇದನ್ನ ಏನಂತ ಕರಿತೀವಿ, ಪೊಟ್ಯಾಸಿಯಂ ಸಾಲ್ಟ್ ಆಫ್ ಬೆನ್ಜೋಯಿಕ್ ಆಸಿಡ್ ಅಂತ ಕರಿತೀವಿ. ಇದರ ಮೆಕ್ಯಾನಿಸಮ್ ನೋಡ್ಕೊಳ್ಳಿ, ಹೈಡ್ರೇಟ್ ಶಿಫ್ಟ್ ಇನ್ವಾಲ್ವ್ ಆಗುತ್ತೆ ಈ ಮೆಕ್ಯಾನಿಸಮಲ್ಲಿ. ಸಿನ್ಸ್ ದಿಸ್ ಇಸ್ ನಾಟ್ ದೇರ್, ಮೆಕ್ಯಾನಿಸಮ್ ಏನು ಬೋರ್ಡ್ ಎಕ್ಸಾಮಲ್ಲಿ ಕೇಳೋದು ಇಲ್ಲ ಕಾರಣ ಐ ಆಮ್ ನಾಟ್ ರೈಟಿಂಗ್ ಇಟ್. Then decarboxylation reaction. This is a simple reaction which was there in the first PUC as well as it is there in the second PUC. So I am taking RCOONA. So I am taking the salt of the carboxylic acid. I am treating it with the sodium hydroxide plus EaO. This particular, and I am going to heat it. ಈ ಮಿಕ್ಸ್ಚರ್ ಅನ್ನು ಸೋಡಾ ಲೈಮ್ ಅಂತ ಕರಿತೀವಿ. It's a mixture of sodium hydroxide plus CaO.
is this correct? ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ. ಡಿಕಾರ್ಬಾಕ್ಸಿಲೇಷನ್ ಅಂದರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈ ಕಂಪೌಂಡಿಂದ. ಸೊ ಇದಿಷ್ಟು ಒಟ್ಟಿಗೆ ಹೊರಡೋಗ್ಬಿಡುತ್ತೆ. This will go as 2 sodiums, 1 carbon, 3 oxygen. This will go as Na2CO3 plus R ಜೊತೆ H ಸಿಕ್ಬಿಡುತ್ತೆ. I am going to end up with an alkane. So, example ಬರೆಯೋಣ. If I am going to start with COONA, potassium or the sodium salt of benzoic acid, and if I am going to heat it with the decarboxylating mixture, that soda lime, ಅವಾಗ ಇದಿಷ್ಟು ಒಟ್ಟಿಗೆ ಹೊರಟೋಯ್ತು. ಇಲ್ಲಿ ಹೈಡ್ರೋಜನ್ ಬಂತು. ಸೊ I am going to give, or I am going to get the benzene along with sodium carbonate. So this particular reaction is called as decarboxylation reaction. This is one of the major reaction which you should remember. Then we'll go ahead with the next one. Preparation of carboxylic acid from the Grignard reagent. ಈ particular reaction ನ ಹೇಗೆ ಮಾಡ್ತೀರಾ? You starting compound ಯಾವುದಿರಬೇಕು ಅಂತ ನೆನಪಿಟ್ಕೊಳ್ಬೇಕು. ಇನ್ ಎನಿ ಕೇಸ್ ಆಫ್ ಅಥವಾ ಯಾವುದೇ ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಇಫ್ ಇಟ್ ಇಸ್ ದ ಮೆಥಡ್ ಆಫ್ ಪ್ರಿಪರೇಷನ್ ಆರ್ ಇಫ್ ಇಟ್ ಇಸ್ ದ ರಿಯಾಕ್ಷನ್, ಇದ್ರ ಮಧ್ಯೆ ಡಿಸ್ಟಿಂಗ್ವಿಷನ್ ಕರೆಕ್ಟ್ ಆಗಿರಬೇಕು. ಸೊ ಫ್ರಮ್ Grignard reagent, I am going to take Grignard reagent, that's RMgX. I am going to treat it with carbon dioxide. ಯಾಕಂದರೆ ನನಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗಬೇಕು. ಸೊ ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್ ವಿತ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಇದು ಹೋಗಿ ಇಲ್ಲಿ ಕೂತ್ಕೊಂಡ್ಬಿಡುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ RCOOMgX. ಇದಕ್ಕೆ ಮೈನಸ್ ಚಾರ್ಜ್ ಇರುತ್ತೆ, ಇದಕ್ಕೆ ಪ್ಲಸ್ ಚಾರ್ಜ್ ಇರುತ್ತೆ. ಓಕೆ, ಐ ಕ್ಯಾನ್ ಟ್ರೀಟ್ ಇಟ್ ವಿತ್ ಅನ್ ಆಸಿಡ್ ಆರ್ ಐ ಕ್ಯಾನ್ ಹೈಡ್ರೋಲೈಸ್ ದಾಟ್. H3O ಪ್ಲಸ್ ಹಾಕಿದ್ರೆ H ಇಲ್ಲಿ ಬರುತ್ತೆ, OH ಇಲ್ಲಿ ಬರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ RCOOH ಪ್ಲಸ್ MgOH. This is a common reaction which was asked in past 2 papers. ಇದ್ದಾಗ ಹಳೆ 2-3 ಪೇಪರಲ್ಲಿ ಇದೇ ಕ್ವಶನ್ ಬಂದಿದೆ. ದೇ ಹ್ಯಾವ್ ನಾಟ್ ಆಸ್ಕ್ ದ ಕ್ವಶನ್ ಡೈರೆಕ್ಟ್ಲಿ, ಈ ಥರ ರಿಯಾಕ್ಷನ್ ಕೊಟ್ಬಿಡ್ತಾರೆ. ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ದ ಪ್ರಾಡಕ್ಟ್. ದೆನ್ we come to HVZ reaction. This is called as Hell-Vollard-Zelsky reaction. ಈ ರಿಯಾಕ್ಷನಲ್ಲಿ ಏನು ಮಾಡ್ತೀರಾ? ನೀವು ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಸ್ಟಾರ್ಟ್ ಮಾಡ್ತೀರಾ and you are going to brominate it. So this involves the bromination of carboxylic acid by treating this with ಯಾವ ಪೊಸಿಷನಲ್ಲಿ? ಆಲ್ಫಾ ಪೊಸಿಷನ್ಗೆ. by heating it with the mixture of bromine over PbR3. You can do this ಅಥವಾ ಕ್ಲೋರಿನೇಷನ್ ಮಾಡ್ಬೋದು. This is called as, so ನಿಮಗೆ brominated compound ಸಿಗುತ್ತೆ. ಆಲ್ಫಾ ಹ್ಯಾಲೋ carboxylic acid ಸಿಗುತ್ತೆ. This is called as HVZ reaction. So if I am going to start with CH3, CH2, COOH, if this is my compound, if I am going to heat it with Br2, PbR3, then I add water. ಅವಾಗ ಏನು ಸಿಕ್ಬಿಡುತ್ತೆ ನನಗೆ? What is that I am going to get? ಈ H ಒಂದು BR ಜೊತೆ ಹೋಗುತ್ತೆ, ಇನ್ನೊಂದು BR ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ CH3, CH, ಈ ಜಾಗದಲ್ಲಿ BR ಬಂತು, COOH ಬಂತು. ಸೊ ವಾಟ್ ಇಸ್ ಅನ್ IUPAC ನೇಮ್ ಯು ಆರ್ ಗೋಯಿಂಗ್ ಟು give to it? 3 carbon atoms ಇದಾವೆ. ಸೊ ದಿಸ್ ಇಸ್ ಕಾಲ್ಡ್ as propanoic acid. But at the second position there is bromo, so this is called as 2-bromo-propanoic acid. This is all about the HVZ reaction. So we have covered most of the important reactions that come under this particular chapter. So idana hege odbeku? You have to make a list of all the named reactions and you have to practice more number of questions if possible. Time ide andre mechanism nodkondre you can easily get the product. But for the competitive exams it is always good to go ahead with all the written documents. Handwritten notes itkondu every time practice ಮಾಡ್ತಾ ಹೋದ್ರೆ this won't be a real tough challenge for you. You can easily crack it. So session notes ಬೇಕಾದ್ರೆ you have to fill the Google form and also ನಮ್ದು explain ಮಾಡೋ ಎಲ್ಲ videos ಇಷ್ಟ ಆದರೆ please like it and subscribe to TCHR. So any comments or
ಎನಿ ಫೀಡ್ಬ್ಯಾಕ್ ಅಥವಾ ಯಾವುದಾದ್ರೂ ನಿಮಗೆ ನೆಕ್ಸ್ಟ್ ಸೆಷನ್ ಇದೇ ಥರ ಇರಬೇಕು ಅಂದರೆ ಯು ಕ್ಯಾನ್ ಪುಟ್ ಅಲ್ಲಿ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ, ಯು ಕ್ಯಾನ್ ಡೈರೆಕ್ಟ್ಲಿ ಚೆಕ್ ಇಟ್ ವಿತ್ ದಟ್ ವಾಟ್ಸಪ್ ನಂಬರ್. ವಿ ಆರ್ ಗೋಯಿಂಗ್ ಟು ಡೆಫಿನೆಟ್ಲಿ ಹೆಲ್ಪ್ ಯು ಔಟ್ ಇನ್ ಯುವರ್ ಲರ್ನಿಂಗ್ ಜರ್ನಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. Have a good day.